ಹಾಯ್ ಎಲ್ರಿಗೂ ನಮಸ್ತೆ. ಇದು 35 ಡೇಸ್ ಚಾಲೆಂಜ್ನ ಸೆಕೆಂಡ್ ವ್ಲಾಗ್. ಫಸ್ಟ್ ಆಫ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಪಟ್ಪಟ ಅಂತ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಸೊ ದಟ್ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನು ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಆ್ಯಂಡ್ ಇವತ್ತು ಆ್ಯಸ್ ಯೂಶಲ್ ಎದ್ದು ಸ್ವಲ್ಪ ಐಟಮ್ಸ್ ಬೇಕಿತ್ತು ಅಂತೇಳಿ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಆರ್ಡ್ರ್ ಮಾಡಿಕೊಂಡು ನಮ್ಮ ಮನೇಲಿ ಇನ್ನೂ ಟಿಫನ್ ಪ್ರಿಪೇರ್ ಮಾಡಿಲ್ಲ ಅಂಥೇಳಿ ಸ್ನ್ಯಾಕ್ಸ್ ತಿಂತ ನನ್ನ ಡೇ ಸ್ಟಾರ್ಟ್ ಆಯಿತು. ನಮ್ಮಮ್ಮಗೆ ಹುಷಾರಿಲ್ದಿದ್ರಿಂದ ನಮ್ಮ ಅಪ್ಪನೇ ಅಡುಗೆಗೆ ಪ್ರಿಪೇರ್ ಮಾಡ್ತಿರೋ. ಅದೇ ಗ್ಯಾಪಲ್ಲಿ ನಾನು ನಾಳೆಯಿಂದ ಓದೋಣ ಅಂಥೇಳಿ ಸ್ಟಡಿ ಟೇಬಲ್ನ ಕ್ಲೀನ್ ಮಾಡ್ಕೊಳಕ್ಕೆ ಹೋದೆ. ಅದು ಸ್ಟಡಿ ಟೇಬಲ್ಲ ಅಥವಾ ಸ್ಟೋರೇಜ್ ಟೇಬಲ್ಲ ಅಂತ ನನಗೆ ಡೌಟ್ ಆಗಿತ್ತು. ಆ್ಯಂಡ್ ಇನ್ಮೇಲೆ ನನ್ನ ವ್ಲಾಗಲ್ಲಿ ಒಂದು ಥಾಟ್ ಇದ್ದೇ ಇರುತ್ತೆ, ಯಾಕಂದರೆ ವ್ಲಾಗ್ ನೋಡೋ ನಿಮ್ಗೆ ಏನಾದರೂ ಒಂದು ಮೆಸೇಜ್ ಅನ್ನೋದಿರಲೇಬೇಕಲ್ವಾ, ಹಾಗಾಗಿ. ಆ್ಯಂಡ್ ಇವತ್ತಿನ ಥಾಟ್ ಏನಂದರೆ, ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರೂ ಅಲ್ಲ, ಯಾವುದು ಎಕ್ಕಚ್ಚಿತ್ತವಲ್ಲ, ಇಲ್ಲಿ ಯಾವುದಕ್ಕೂ ಕೊನೆಯಿಲ್ಲ, ಯಾವುದಕ್ಕೂ ತುದಿಯಿಲ್ಲ, ಯಾವುದೂ ಎಲ್ಲಿಯೂ ನಿಲ್ಲುವುದಿಲ್ಲ, ಕೊನೆ ಮುಟ್ಟುವುದೂ ಇಲ್ಲ, ಇಲ್ಲಿ ಅವಸರ ಸಾವಧಾನದ ಬೆನ್ನೇರಿದೆ, ಎಲ್ಲದಕ್ಕೂ ಇದೇ ಅರ್ಥ, ಯಾವುದೂ ಇಲ್ಲ ವ್ಯರ್ಥ, ನೀರೆಲ್ಲವೂ ತೀರ್ಥ ಅಂತ ಕುವೆಂಪು ಅವರೇ ಹೇಳಿದ್ದಾರೆ. ನೋಡಿ, ನೀವು ಕೇಳಿಸ್ಕೊಳ್ಳೋ ಅಷ್ಟೊತ್ತು ನನ್ನ ಬುಕ್ ಜೋಡಿಸಿದ್ದೆ ಮುಗ್ದೋಗಿತ್ತು. ಸರಿ ಅಂತ ಹೇಳಿ ಆಮೇಲೆ ನಮ್ಮಮ್ಮಗೆ ಸ್ವಲ್ಪ ರೂಮ್ ಕ್ಲೀನ್ ಮಾಡಿಕೊಡೋಣ ಅಂತ ಹೋಗಿ ರೂಮು ಕ್ಲೀನ್ ಮಾಡಿಕೊಟ್ಟು ಫ್ರೆಶ್ ಅಪ್ ಆಗಿ ಆಮೇಲೆ ಊಟಕ್ಕೆ ದೋಸೆನೂ ಬೆಂಡೆಕಾಯಿ ಪಲ್ಯ ಮಾಡಿದರು ನಮ್ಮಪ್ಪ. ಅದನ್ನು ತಿಂದ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಹೋದವಳು 6 ಗಂಟೆಗೆ ಎದ್ದಿದ್ದೀನಿ. ಸರಿ ಅಂತ ಹೇಳಿ ಸಿಕ್ಕಾಪಟ್ಟೆ ತಲೆನೋವ್ತಿತ್ತು. ಅದೇ ತೊಗೊಂಡು ಅಭ್ಯಾಸ ಮಾಡ್ಕೊಳ್ಳೋದು ಬೇಡ ಅಂಥೇಳಿ ಯಾವುದೋ ಒಂದು ಇನ್ಸ್ಟಾಗ್ರಾಮ್ ರೀಲಲ್ಲಿ ತಲೆನೋವಿಗೆ ಕಲ್ಲುಪ್ಪು ಲವಂಗ ಜೊತೆ ನೀರು ಕುಡಿದ್ರೆ ಸರಿ ಹೋಗುತ್ತೆ ಅಂತಿತ್ತು. ಅದನ್ನು ಟ್ರೈ ಮಾಡಿದೆ, ಬಟ್ ತಲೆನೋವೇ ಕಡಿಮೆ ಆಗಿಲ್ಲ, ಸಿಕ್ಕಾಪಟ್ಟೆ ತಲೆನೋವ್ತಿತ್ತು. ಸರಿ ಅಂತ ಹೇಳಿ ಮಲ್ಗಕ್ಕೆ ಹೋದೆ. ಸೊ ಇದಾಗಿತ್ತು ನನ್ನ ಡೇ 2 ಆಫ್ ಮಿನಿ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಂಟಿಲ್ ಮೈ ನೆಕ್ಸ್ಟ್ ವ್ಲಾಗ್, ಸ್ಟೇ ಟ್ಯೂನ್, ಬಾಯ್.